ನಿಮ್ಗೊಂದು ಫ್ಯಾಮಿಲಿ ಇರುತ್ತೆ. ಚಿಕ್ಕ ಹುಡುಗಿ ನಾನು ವೆಕೇಶನ್ಗೆ ಹೋಗ್ಬೇಕು ಅಂತ ಕೇಳೋದ್ರಿಂದ ತುಂಬಾ ದೂರ ಆ ಹುಡುಗಿನ ಕರ್ಕೊಂಡು ಖುಷಿ ಪಡೋದಕ್ಕಂತಾನೆ ಬಂದಿರ್ತಾರ. ಸರಿಯಾಗಿ ಅದೇ ಟೈಮ್ಗೆ ಯಾರೋ 4 ಜನ ವ್ಯಕ್ತಿಗಳು ಬಂದ್ಬಿಟ್ಟು ಇವಾಗ ಪ್ರಪಂಚ ಸರ್ವನಾಶ ಆಗೋಗ್ಬಿಡುತ್ತೆ. ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ನೀವೇ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಮುಂದೆಗೆ ಬಂದು ತಾನಾಗಿ ತಾನು ಹತ್ಯೆ ಮಾಡ್ಕೊಂಡ್ರೆ ಈ ಪ್ರಪಂಚದಲ್ಲಿ ನಡೀತಾ ಇರೋ ಘೋರವಾದ ಘಟನೆಗಳು ಲೈಕ್ ಸುನಾಮಿ, ವೈರಸ್ ಅಟ್ಯಾಕ್, ಭೂಕಂಪ ಇವುಗಳಿಂದ ತುಂಬಾ ಜನರು ಸತ್ತೋಗ್ದಿರಾ ನೀವು ಸ್ಟಾಪ್ ಮಾಡ್ಬೋದು. ಇಲ್ಲ ಅಂದ್ರೆ ತುಂಬಾ ಜನರ ಜೊತೆಗೆ ನಿಮ್ಮ ಫ್ಯಾಮಿಲಿಯನ್ನು ಕೂಡ ಸತ್ತೋಗ್ಬಿಡುತ್ತೆ. ಇವಾಗ ನೀವು ಯೋಚನೆ ಮಾಡಿ, ಪ್ರಪಂಚಕ್ಕೋಸ್ಕರ ನೀವು ಸಾಯೋದಕ್ಕೆ ರೆಡಿಯಾಗಿದ್ದೀರಾ ಅಂತ ಕ್ವಶನ್ ಕೇಳಿದ್ರೆ ನೀವೇನ್ ಮಾಡ್ತೀರಾ? ಜಸ್ಟ್ ಇದೇ ಕ್ವಶನ್ 4 ಜನ ವ್ಯಕ್ತಿಗಳು ಬಂದ್ಬಿಟ್ಟು ಒಂದು ಫ್ಯಾಮಿಲಿನ ಕೇಳ್ತಾರೆ ಈ ಮೂವಿಯಲ್ಲಿ. ಅದಕ್ಕೆ ರೀಸನ್ ಏನು, ಲಾಸ್ಟ್ ಗೆ ಏನ್ ನಡೀತು ಅಂತ ಈ ವಿಡಿಯೋ ಮುಖಾಂತರ ನೋಡೋಣ. ಅಂದಂಗೆ ಮೂವಿ ಹೆಸರು ನಾಕ್ ಆಫ್ ದಿ ಕ್ಯಾಬಿನ್ ಅಂತ 2023 ಅಲ್ಲಿ ರಿಲೀಸ್ ಆಗಿರೋದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಮೂವಿ. ಚಿಕ್ಕ ರಿಕ್ವೆಸ್ಟ್, ಇನ್ನ ಯಾರಾದ್ರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಜೆ ಸ್ಟೋರಿ ವರ್ಲ್ಡ್ ಅಂತ 2ನೇ ಚಾನಲ್ ಕೂಡ ನಮ್ದೆ. ಅದು ಡಿಮಾನಿಟೈಸೇಷನ್ ಆಗೋಗ್ಬಿಟ್ಟೈತೆ. ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ನಾವು ಫಾಲೋ ಮಾಡ್ದಿರ ಇರೋದಕ್ಕೆ. ಅದಕ್ಕೆ ವಿಜೆ ಸೀಕ್ರೆಟ್ಸ್ ಅಂತ ಹೊಸ ಚಾನಲ್ ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಇಂಡಿಯಾದಲ್ಲಿ ರಿಲೀಸ್ ಆಗಿರೋ ಮೂವೀಸ್ ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಇನ್ನ ಯಾರಾದ್ರೂ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿ ಇರ್ತೀನಿ. ಹೋಗಿ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸಪೋರ್ಟ್ ನಮ್ಗೆ ತೋರಿಸಿ. ಮೂವಿ ಓಪನಿಂಗ್ಗೆ ಒಂದು ದಟ್ಟವಾದ ಕಾಡಲ್ಲಿ ಓಪನ್ ಆಗುತ್ತೆ. ಅಲ್ಲಿರೋ ಒಂದು ಕ್ಯಾಬಿನ್ಗೆ ಒಂದು ಫ್ಯಾಮಿಲಿ ವೆಕೇಶನ್ಗೋಸ್ಕರ ಬಂದಿರ್ತಾರೆ. ಆ ಫ್ಯಾಮಿಲಿಯಲ್ಲಿರೋ ಒಂದು ಚಿಕ್ಕ ಹುಡುಗಿ ಕ್ಯಾಬಿನ್ ನಿಂದ ಆಚೆಗಡೆ ಬಂದು ಆ ಕಾಡಲ್ಲಿ ತುಂಬಾ ಸಂತೋಷವಾಗಿ ಆ ಹುಡುಗಿಗೆ ಇಷ್ಟವಾಗಿರೋ ಗಿಡ ಮರಗಳನ್ನ ನೋಡ್ಕೊಂಡು ಅದರಲ್ಲಿ ಹುಳುಗಳು ಇರ್ತಾವಲ್ಲ ಅವುಗಳನ್ನ ಹಿಡ್ಕೊಂಡು ಒಂದು ಬಾಕ್ಸ್ಗೆ ಹಾಕೊಂಡು ಅವು ಯಾವ ರೀತಿ ಇರ್ತವೆ ಅಂತ ಹೇಳ್ಬಿಟ್ಟು ಡ್ರಾಯಿಂಗ್ ನ ಬರೀತಿರ್ತಾಳೆ. ಎಕ್ಸಾಕ್ಟ್ ಆಗಿ ಅದೇ ಟೈಮ್ಗೆ ನಮ್ಮ ಹೀರೋನು ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ನಿಜ ಹೇಳ್ಬೇಕಂದ್ರೆ ಅವನು ನೋಡೋದಕ್ಕೆ ತುಂಬಾ ದಪ್ಪ ರಗಡಾಗಿ ಕಾಣ್ತಾ ಇದ್ರು ಕೂಡ ಇವನು ತುಂಬಾ ಒಳ್ಳೆ ವ್ಯಕ್ತಿ ಅಂತಾನೆ ಹೇಳ್ಕೋಬಹುದು. ಚಿಕ್ಕ ಹುಡುಗಿ ನಮ್ಮ ಹೀರೋ ಕಡೆ ನೋಡ್ಬಿಟ್ಟು, ಅಂಕಲ್ ನೀವ್ ಯಾರು? ಅನ್ನೋನ್ ಪರ್ಸನ್ಸ್ ಜೊತೆ ನಾನು ಮಾತಾಡಬಾರ್ದು ಅಂತ ನನ್ನ ಇಬ್ಬರು ತಂದೆಗಳು ಹೇಳಿದ್ದಾರೆ ಅಂತ ಹೇಳೋದ್ರಿಂದ ಅದಕ್ಕೆ ಹೀರೋ ಶಾಕ್ ಆಗಿ, ಏನೋ ಇಬ್ಬರು ತಂದೆಗಳ, ಅದರ ಕತೆ ಏನು ಅಂತ ಕೇಳಿದಾಗ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನನ್ನ ಇಬ್ರು ಹುಡುಗರು ದತ್ತೆಗೆ ತಗೊಂಡಿದ್ದಾರೆ, ಇದರಿಂದ ಅವ್ರಿಬ್ರು ನನಗೆ ತಂದೆಗೆ ಸಮಾನ ಅಂತ ಹೇಳ್ತಾಳೆ. ಓ ಹೌದಾ ಅಂತ ಹೇಳಿ ಚಿಕ್ಕ ಹುಡುಗಿಗೆ ಸೆಕೆಂಡ್ ಕೊಟ್ಟು ಆ ಹುಡುಗಿ ಜೊತೆನೆ ಕೂತ್ಕೊಂಡು ಹುಳುಗಳನ್ನ ಹಿಡ್ಕೊಂತ ಇರ್ತಾಳೆ ಅಲ್ವಾ. ನಮ್ಮ ಹೀರೋನು ಕೂಡ ಆ ಹುಡುಗಿಗೆ ಹುಳುಗಳನ್ನ ಹಿಡ್ಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡ್ತಾನೆ. ಆ ಟೈಮಲ್ಲಿ ಚಿಕ್ಕ ಹುಡುಗಿ ಬಾಕ್ಸ್ ಅಲ್ಲಿ ಹಾಕೊಂಡಿರೋ ಹುಳುಗಳ ಬಗ್ಗೆ ಒಂದು ಬುಕ್ ಅಲ್ಲಿ ನೋಟ್ ಮಾಡ್ಕೊಂತಿರ್ತಾಳೆ. ಮತ್ತೊಂದು ಕಡೆ ನಮ್ಮ ಹೀರೋ ಪದೇ ಪದೇ ಸೈಡ್ ಗೆ ನೋಡ್ತಾ ಇರೋದನ್ನ ನೋಡ್ಬಿಟ್ಟು, ಅಂಕಲ್ ನೀವ್ ಯಾಕೆ ಪದೇ ಪದೇ ಹತ್ ಕಡೆ ನೋಡ್ತಾ ಇದ್ರ ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ ಇದ್ಕೊಂಡು, ನಮ್ಮವರು ಬರ್ತಾ ಇದಾರೆ ಅದಕ್ಕೆ ಅವ್ರಿಗೋಸ್ಕರ ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ಅವರ ಟೀಮ್ ಮೇಟ್ಸ್ ಕೂಡ ಬರ್ತಾರೆ. ಅವ್ರನ್ನ ನೋಡಿ ಚಿಕ್ಕ ಹುಡುಗಿ ತುಂಬಾ ಭಯ ಬಿದ್ದೋಗ್ಬಿಡ್ತಾಳೆ. ಆವಾಗ ಹೀರೋ, ನಾವು 4 ಜನ ಸೇರ್ಕೊಂಡು ಈ ಪ್ರಪಂಚವನ್ನ ಕಾಪಾಡಬೇಕು ಅಂತ ಬಂದಿದೀವಿ, ನೀನೇನು ಭಯ ಪಡೋದಕ್ ಹೋಗ್ಬೇಡ ಅಂತ ಹೇಳಿದ್ರೆ ಚಿಕ್ಕ ಹುಡುಗಿ ಇನ್ನ ಭಯ ಬಿದ್ದು ಇಬ್ರು ಫಾದರ್ಸ್ ಇರ್ತಾರಲ್ವಾ ಅಲ್ಲಿಗೆ ಹೊಡೋಗ್ಬಿಡ್ತಿರ್ತಾಳೆ. ಅವಾಗ ಹೀರೋ ಇದ್ಕೊಂಡು, ನೋಡಮ್ಮ ನಿಮ್ಮ ಇಬ್ಬರು ಫಾದರ್ಸ್ಗೂ ಹೇಳು ನಾವ್ ಹೇಳಿರೋ ಹಾಗೆ ಮಾಡ್ಬೇಕಾಗುತ್ತೆ, ಇಲ್ಲ ಅಂದ್ರೆ ನಮ್ ಸ್ಟೈಲ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳೋದ್ರಿಂದ ಚಿಕ್ಕ ಹುಡುಗಿ ಇನ್ನಷ್ಟು ಭಯ ಬಿದ್ದು ಆ ಇಬ್ಬರು ತಂದೆಗಳ ಹತ್ರಕ್ಕೆ ಬಂದು ಹೇಳ್ತಾಳೆ. ಅದ್ರಲ್ಲಿ ಗಡ್ಡ ಮೀಸೆ ಇರೋನ್ ಹೆಸರು ಬಂದ್ಬಿಟ್ಟು ಎಡ್ವರ್ಡ್ ಅಂತ, ಗಡ್ಡ ಮೀಸೆ ಇಲ್ದೇ ಇರೋನ್ ಹೆಸರು ಬಂದ್ಬಿಟ್ಟು ಎರಿಕ್. ಅವ್ರಿಬ್ಬರ ಹತ್ರ ಬಂದ್ಬಿಟ್ಟು ಯಾರೋ 4 ಜನ ವ್ಯಕ್ತಿಗಳು ಬಂದಿದ್ದಾರೆ, ಈ ಪ್ರಪಂಚವನ್ನ ಕಾಪಾಡಬೇಕು ಅಂತ ಮಾತಾಡ್ತಿದ್ದಾರೆ, ನಾವ್ ಅವರಿಗೆ ಸಹಕರಿಸ್ಬೇಕಂತೆ, ನನಗೆ ತುಂಬಾ ಭಯ ಆಗ್ತೈತೆ ಅಂತ ಹೇಳ್ಬಿಟ್ಟು ಆ ಕ್ಯಾಬಿನ್ ಗೆ ಸಂಬಂಧಪಟ್ಟಿರೋ ಎಲ್ಲ ಡೋರ್ಸ್ ಎಲ್ಲ ಈ ಚಿಕ್ಕ ಹುಡುಗಿನೇ ಕ್ಲೋಸ್ ಮಾಡಕ್ ಬಿಡ್ತಾಳೆ. ಇವರಿಬ್ಬರಿಗೂ ಈ ಚಿಕ್ಕ ಹುಡುಗಿ ಯಾಕೆ ಈ ತರ ಮಾಡ್ತಿದ್ದಾಳೆ ಅಂತ ಅರ್ಥ ಆಗೋದಿಲ್ಲ. ಆವಾಗ ಹೀರೋ ಬಂದು ಗಟ್ಟಿಯಾಗಿ ಡೋರ್ ನ ನಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಈ ಇಬ್ಬರು ತಂದೆಗಳಿಗೂ ಕೂಡ ಭಯ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಯಾರೋ ಸಡನ್ ಆಗಿ ಬಂದು ಡೋರ್ ನ ನಾಕ್ ಮಾಡ್ತಿದಾರಲ್ವಾ, ನನ್ನ ಮಗಳು ಹೇಳಿದ್ದು ನಿಜಾನೇನಾ ಅಂತ. ಒಂದ್ ಕಡೆ ಹೀರೋ ಕಂಟಿನ್ಯೂಸ್ ಆಗಿ ಡೋರ್ ನ ನಾಕ್ ಮಾಡ್ತಿರೋದ್ರಿಂದ ಎರಿಕ್ ಸ್ವಲ್ಪ ಧೈರ್ಯ ತಗೊಂಡು ಡೋರ್ ಹತ್ರಕ್ಕೆ ಹೋಗಿ ಮಾತಾಡ್ತಾನೆ. ಸರ್ ನಾವು ನಾರ್ಮಲ್ ಆಗಿ ಎಂಜಾಯ್ ಮಾಡ್ಬೇಕು ಅಂತ ವೆಕೇಶನ್ಗೋಸ್ಕರ ಇಲ್ಲಿಗೆ ಬಂದಿದೀವಿ, ನಾವು ಅದನ್ನ ಎಂಜಾಯ್ ಮಾಡ್ತಿದ್ರೆ ನೀವ್ ಯಾಕೆ ಸಡನ್ ಆಗಿ ಬಂದು ಡೋರ್ ನ ನಾಕ್ ಮಾಡ್ತಾ ಇದ್ರೆ ಅಂತ ಕೇಳಿದಾಗ ಅದಕ್ಕೆ ಹೀರೋ ಇದ್ಕೊಂಡು, ನಿಮ್ಮ ವೆಕೇಶನ್ ನ ಹಾಳ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ನಮ್ಗೆ ಇಲ್ಲ, ನಾವು ಈ ಪ್ರಪಂಚವನ್ನ ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿಗೆ ಬಂದಿದೀವಿ, ಡೋರ್ ನ ಓಪನ್ ಮಾಡಿ ಅಂತ ಕೇಳ್ತಿರ್ತಾರೆ. ಇನ್ನೊಂದು ಕಡೆ ಈ ಚಿಕ್ಕ ಹುಡುಗಿ ತುಂಬಾ ಭಯ ಬಿದ್ದೋಗ್ಬಿಟ್ಟಿರ್ತಾಳೆ ಅಲ್ವಾ, ಅವಳು ಹೀರೋ ಮುಖಾನ ಬೇರೆ 3 ಜನ ಮುಖಗಳನ್ನೂ ಕೂಡ ನೋಡ್ಬಿಟ್ಟಿರ್ತಾಳೆ. ಇದರಿಂದ ಡೋರ್ ನ ಓಪನ್ ಮಾಡೋದಕ್ಕೆ ಹೋಗ್ಬೇಡ ಅಂತ ಅವರ ತಂದೆ ಹತ್ರ ಹೇಳ್ತಿರ್ತಾಳೆ. ಆವಾಗ ಎರಿಕ್ಗೆ ಸ್ವಲ್ಪ ಡೌಟ್ ಬಂದು ವಿಂಡೋ ಮುಖಾಂತರ ಇವ್ರು ಹೇಗಿದ್ದಾರೆ ಅಂತ ಚೆಕ್ ಮಾಡಿದಾಗ ಅವರ ಕೈಯಲ್ಲಿ ಒಂದೊಂದು ವೆಪನ್ ಇರುತ್ತೆ. ನೀವು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡೋದಕ್ಕೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಎರಿಕ್ ಅವ್ರ ಹತ್ರ ಮಾತಾಡ್ದಾಗ ಅದಕ್ಕೆ ಹೀರೋ ಅಂತಾನೆ, ನಾವೇನಾದ್ರೂ ನಿಮ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆ ಈ ತರ ಬಂದು ಡೋರ್ ನ ಓಪನ್ ಮಾಡಿ ಅಂತ ಕೇಳ್ತಾ ಇರ್ಲಿಲ್ಲ, ಆಟೋಮೆಟಿಕ್
ಆಗಿ ನಾವು ಯಾವ ಕಡೆಯಿಂದ ಅಟ್ಯಾಕ್ ಮಾಡ್ತೀವಿ ಅಂತ ಗೊತ್ತಾಗ್ದಿರೋ ಹಾಗೆ ನಿಮ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾ ಇದೀವಿ ಅಂತ ಹೇಳಿದಾಗ ಆವಾಗ ಎಡ್ವರ್ಡ್ಗೆ ಸ್ವಲ್ಪ ಡೌಟ್ ಬರುತ್ತೆ. ಅವ್ರು ಹೇಳಿದ್ದು ನಿಜಾನೇ ಅಲ್ವಾ, ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಡೈರೆಕ್ಟ್ ಆಗಿ ಬಂದು ಅಟ್ಯಾಕ್ ಮಾಡಬಹುದಾಗಿತ್ತು, ನಮ್ಮ ಹತ್ರ ಈ ತರ ಮಾತಾಡ್ತಾ ಇರ್ಲಿಲ್ಲ ಅಂತ. ಆವಾಗ ಹೆರಿಕ್ ಇದ್ಕೊಂಡು ಇದೆಲ್ಲ ನನಗೆ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಪೊಲೀಸರಿಗೆ ಕಾಲ್ ಮಾಡ್ತೀನಿ ಅಂತ ಫೋನ್ ನ ಕೈಗೆ ಎತ್ಕೊಂತಾನೆ. ಫೋನ್ ಕಾಲ್ಸ್ ಗೆ ಸಂಬಂಧಪಟ್ಟಿರೋ ಎಲ್ಲಾ ವೈರ್ಸ್ ನ ಕಟ್ ಮಾಡಾಕ್ ಬಿಟ್ಟಿದೀವಿ ಅಂತ ಹೇಳೋದ್ರಿಂದ ಇವರಿಬ್ಬರಿಗೂ ಇನ್ನಷ್ಟು ಭಯ ಸ್ಟಾರ್ಟ್ ಆಗಿ ಅವರು ಒಳಗಡೆಗೆ ಬರ್ದಿರೋ ಹಾಗೆ ಎಲ್ಲಾ ಡೋರ್ಸ್ ನ ಇನ್ನ ಕ್ಲೀನ್ ಆಗಿ ಕ್ಲೋಸ್ ಮಾಡಾಕ್ ಬಿಡ್ತಾರೆ. ಆವಾಗ ಹೀರೋ ಜೊತೆಗೆ ಇನ್ನೊಬ್ಬ ಹುಡುಗ ಬಂದಿರ್ತಾನೆ ನೋಡಿ, ಅವನೊಂದು ವಿಂಡೋನ ಬ್ರೇಕ್ ಮಾಡಾಕ್ತಾನೆ. ಹೀರೋ ಬೇರೆ ದಾರಿಯಿಂದ ಒಳಗಡೆಗೆ ಬರೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಇನ್ನೊಂದು ಇಬ್ರು ಹುಡುಗಿಯರು ಇರ್ತಾರೆ ನೋಡಿ, ಅವ್ರ ಆ ಮನೇನ ಸುತ್ತುವರೆದು ಬಿಟ್ಟು ಒಳಗಡೆಗೆ ಬರೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಹೀಗೆ ಒಂದು ನರ್ಸ್ ಹುಡುಗಿ ಮನೆ ಒಳಗಡೆಗೆ ಬಂದಾಗ ಎರಿಕ್ ಆ ಹುಡುಗಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾನೆ. ಅದಕ್ಕೆ ಆಪೋಸಿಟ್ ಆಗಿ ಆ ನರ್ಸ್ ಹುಡುಗಿನೇ ಎರಿಕ್ಗೆ ಹೊಡಿಯೋದ್ರಿಂದ ಅವನು ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಎಡ್ವರ್ಡ್ ಆ ನರ್ಸ್ ಹುಡುಗಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿರುವಾಗ ನೋಡು, ಆಕ್ಚುಲಿ ನಾನು ನರ್ಸ್ಗೆ ಗಾಯ ಆಗೈತೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಅದಿನ್ನ ಜಾಸ್ತಿ ಆಗುತ್ತೆ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡು, ನಾವು ನಿಮ್ಮನ್ನ ಹತ್ಯೆ ಮಾಡೋದಕ್ಕೆ ಬಂದಿಲ್ಲ, ಮಾತಾಡೋದಕ್ಕೆ ಬಂದಿದೀವಿ, ಈ ಪ್ರಪಂಚವನ್ನ ಕಾಪಾಡೋದೆ ನಮ್ಮ ಉದ್ದೇಶ ಅಂತ ಹೇಳ್ತಾಳೆ. ಆದ್ರೆ ಎಡ್ವರ್ಡ್ ಈ ಹುಡುಗಿ ಮಾತುಗಳು ಕೇಳಿಸ್ಕೊಂತೀರಾ ಈ ಹುಡುಗಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರೋ ಒಂದು ಟೈಮಲ್ಲಿ ಹೀರೋ ಮನೆ ಒಳಗಡೆಗೆ ಎಂಟ್ರಿ ಆಗಿ ಆ ಚಿಕ್ಕ ಹುಡುಗಿ ಇರ್ತಾಳೆ ಅಲ್ವಾ, ಆ ಹುಡುಗಿನ ಕೈಗೆ ಎತ್ಕೊಂಡು ನೋಡಿ, ಇವಾಗ ನೀನು ನಮ್ಮ ಮೇಲೆ ಅಟ್ಯಾಕ್ ಮಾಡೋದು ನಿಲ್ಸ್ಲಿಲ್ಲ ಅಂದ್ರೆ ಈ ಹುಡುಗಿನ ಏನಾದ್ರೂ ಮಾಡ್ತೀನಿ ಅಂತ ಹೇಳೋದ್ರಿಂದ ಎಡ್ವರ್ಡ್ ಹಾಗೆ ಎರಿಕ್ ಇಬ್ರು ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ಇನ್ನೇನಾದ್ರೂ ಜಾಸ್ತಿ ಮಾಡಿದ್ರೆ ನಮ್ಮ ಮಗಳಿಗೆ ಏನಾದ್ರೂ ಮಾಡ್ತಾರೆ ಅಂತ. ಈ 4 ಜನ ಸೇರ್ಕೊಂಡು ಇಬ್ರು ಒಂದೊಂದು ಚೇರ್ ಅಲ್ಲಿ ಕಟ್ ಆಗ್ಬಿಟ್ಟು ಇವರಿಬ್ಬರ ಮಧ್ಯದಲ್ಲಿ ಚಿಕ್ಕ ಹುಡುಗಿನ ಕುತ್ತಿಸಿ ಆ ಹುಡುಗಿಗೆ ಟೈಮ್ ಪಾಸ್ ಆಗ್ಬೇಕು ಅಂತ ಹೇಳಿ ಟಿವಿನ ಆನ್ ಮಾಡ್ತಾರೆ. ಅದರಲ್ಲಿ ಕಾರ್ಟೂನ್ ಇಡೋದ್ರಿಂದ ಚಿಕ್ಕ ಹುಡುಗಿ ಆ ಕಾರ್ಟೂನ್ ಕಡೆ ನೋಡ್ಕೊಂಡು ಖುಷಿ ಪಡ್ತಿರ್ತಾಳೆ. ಆಕ್ಚುಲಿ ಈ ಮನೆ ಒಳಗಡೆಗೆ ಬರೋದಕ್ಕೆ ಟ್ರೈ ಮಾಡಿದಾಗ ಹೀರೋ ಗ್ಯಾಂಗ್ ಅಲ್ಲಿ ಒಬ್ಬ ಬಾಯ್ ಇರ್ತಾನೆ ನೋಡಿ, ಅವನೊಂದು ವಿಂಡೋನ ಬ್ರೇಕ್ ಮಾಡಿ ಇರ್ತಾನಲ್ವಾ, ಆ ಗ್ಲಾಸ್ ಕೆಳಗಡೆಗೆ ಬಿದ್ದೋಗ್ಬಿಟ್ಟಿದ್ರೆ ಹೀರೋ ಹೋಗಿ ಅದನ್ನ ಕ್ಲೀನ್ ಮಾಡ್ತಿರ್ತಾನೆ. ಇದನ್ನ ನೋಡಿ ಹೆರಿಕೋ ಹಾಗೆ ಎಡ್ವರ್ಡ್ಗೆ ಏನು ಅರ್ಥ ಆಗೋದಿಲ್ಲ, ಇವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದಾರಾ ಇಲ್ಲ ಏನ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಅವರಿಬ್ರು ಶಾಕ್ ಅಲ್ಲಿ ಇರ್ತಾರೆ. ಹೀರೋ ತನ್ನ ಕೆಲ್ಸನೆಲ್ಲ ಮುಗಿಸ್ಕೊಂಡು ಇವರ ಮುಂದೆ ಬಂದು ನಿಂತ್ಕೊಂತಾನೆ. ಇವಾಗೇನು ನಾವಿಬ್ರು ಗೇ ಕಪಲ್ಸ್ ಅಂತ ಟಾರ್ಗೆಟ್ ಮಾಡಿ ನಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ರಾ ಅಂತ ಕೇಳಿದಾಗ ಅದಕ್ಕೆ ಹೀರೋ ಇದ್ಕೊಂಡು ಚಚ್ಚ ನಾವ್ ಆತರ ಮಾಡೋದಕ್ಕೆ ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿ ಪಕ್ಕದಲ್ಲೇ ನರ್ಸ್ ಹುಡುಗಿ ಇರ್ತಾಳೆ ಅಲ್ವಾ, ಆ ಹುಡುಗಿ ಮುಂದಕ್ಕೆ ಬಂದು ಆಕ್ಚುಲಿ ಹೇಳ್ಬೇಕಂದ್ರೆ ನಾನು 6 years ಇಂದ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಅದರಿಂದ ಸಂಪಾದನೆ ಮಾಡಿರೋ ಒಂದೊಂದು ರೂಪಾಯಿನೂ ನಾನು ಬಚ್ಚಿಟ್ಟು ನಿಮ್ಗೋಸ್ಕರ ನಾನು ನಿಮ್ಮನ್ನ ನೋಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಮತ್ತೆ ನಮ್ಮ ಹೀರೋ ಮುಂದೆಗೆ ಬಂದು ನಾನೊಂದು ಸ್ಕೂಲ್ ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ, ಅದಾದ್ಮೇಲೆ ಬಾರಲ್ಲೂ ಕೂಡ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿರೋ ಒಂದು ಟೈಮಲ್ಲಿ ಇವನ ಗ್ಯಾಂಗ್ ಅಲ್ಲಿ ಒಬ್ಬ ಬಾಯ್ ಇರ್ತಾನಲ್ವಾ, ಅವನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಈ ತರ ಒಬ್ಬೊಬ್ರೆ ಹೋಗಿ ಅವರ ಸ್ಟೋರಿನ ಹೇಳ್ಕೊಂಡಿದ್ರೆ ತುಂಬಾ ಲೇಟ್ ಆಗೋಗ್ಬಿಡುತ್ತೆ, ಮೈನ್ ಟಾಪಿಕ್ ಗೆ ಬರೋದು ಬೆಟರ್ ಅಂತ ಹೇಳೋದ್ರಿಂದ ನಂತರ 4 ಜನ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಹೀರೋ ಸ್ವಲ್ಪ ಮುಂದೆಗೆ ಬಂದು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಪ್ರಪಂಚ ಸರ್ವನಾಶ ಆಗೋಗ್ಬಿಡ್ತೈತೆ, ನಾವು 4 ಜನ ಪ್ರಪಂಚವನ್ನ ಕಾಪಾಡೋದಕ್ಕೆ ಮುಂದಕ್ಕೆ ಬಂದಿದೀವಿ, ಅದರಲ್ಲಿ ನಮ್ಗೆ ಇವಾಗ ನಿಮ್ಮ ಸಹಾಯನೂ ಕೂಡ ಬೇಕು ಅಂತ ಹೇಳೋದ್ರಿಂದ ಅದಕ್ಕೆ ಈ ಇಬ್ಬರು ತಂದೆಗಳು ಇದ್ಕೊಂಡು ಏನ್ರೋ ನಿಮ್ಗೇನಾದ್ರೂ ಹುಚ್ಚು ಬಂದೈತಾ, ಸಡನ್ ಆಗಿ ಪ್ರಪಂಚ ಸರ್ವನಾಶ ಆಗೋಗ್ಬಿಡುತ್ತೆ, ನಾವ್ 3 ಸೇರ್ಕೊಂಡು ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ಕೇಳ್ತಾ ಇದ್ರಾ, ಏನಾದ್ರೂ ಆಗೈತಾ ನಿಮ್ಗೆ ಅಂತ ಕೇಳ್ದಾಗ ಇಲ್ಲ ಇಲ್ಲ ನಿಜವಾಗ್ಲೂನೆ ಪ್ರಪಂಚ ಸರ್ವನಾಶ ಆಗೋಗ್ಬಿಡುತ್ತೆ ಇನ್ನ ಸ್ವಲ್ಪ ಹೊತ್ತಲ್ಲೇ, ಅದನ್ನ ನಾವು ನಿಲ್ಸ್ಬೇಕು ಅಂದ್ರೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ತಾನಾಗಿ ತಾನು ಮುಂದೆಗೆ ಬಂದು ಸತ್ತೋಗ್ಬಿಡ್ಬೇಕು ಅಂತ ಹೀರೋ ಹೇಳ್ತಾನೆ. ಅದಕ್ಕೆ ಎಡ್ವರ್ಡ್ ಇದ್ಕೊಂಡು ಖಂಡಿತ ನಿಮ್ಗೆ ಹುಚ್ಚು ಹಿಡ್ದೈತೆ, ನೀವ್ ಏನೇನೋ ಮಾತಾಡ್ತಾ ಇದ್ರ ಅಂತ ಹೇಳೋದ್ರಿಂದ ಅದಕ್ಕೆ ಹೀರೋ ಇದ್ಕೊಂಡು ಇಲ್ಲ ಇಲ್ಲ ನಾವ್ ಹೇಳ್ತಿರೋದು ನಿಜಾನೇ, ಇನ್ನ ಸ್ವಲ್ಪ ಹೊತ್ತಲ್ಲಿ ಪ್ರಪಂಚ ಸರ್ವನಾಶ ಆಗೋಗ್ಬಿಡುತ್ತೆ, ಅದನ್ನ ನಿಲ್ಸ್ಬೇಕು ಅಂದ್ರೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಮುಂದೆಗೆ ಬಂದು ಸತ್ತೋಗ್ಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಅದೃಷ್ಟ ಮಾಡಿದೀವಿ, ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಯೂನಿವರ್ಸ್ ನಮ್ಗೆ ಸಪೋರ್ಟ್ ಮಾಡಿ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ನಮ್ಗೆ ಮೊದ್ಲೇ ಗೊತ್ತಾಗೋಗ್ಬಿಟ್ಟೈತೆ, 4 ಜನರಿಗೆ ಕನ್ಸಲ್ಲಿ ಬಂದೈತೆ, ನೀವೇ ಯೋಚನೆ ಮಾಡಿ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಮುಂದೆಗೆ ಬಂದು ತಾನಾಗಿ ತಾನು ಸತ್ತೋಗೋದಕ್ಕೆ ರೆಡಿ ಆಗ್ಲಿಲ್ಲ ಅಂದ್ರೆ ಈ ಪ್ರಪಂಚ ಫುಲ್ಲು ಸರ್ವನಾಶ ಆಗೋಗ್ಬಿಡುತ್ತೆ, ಆವಾಗ ನೀವು ಮಾತ್ರ ಬದುಕಿದ್ರೂ ಕೂಡ ಏನು ಪ್ರಯೋಜನ ಇಲ್ಲ, ತುಂಬಾ ಗಿಲ್ಟಿ ಫೀಲ್ ಆಗ್ತೀರಾ, ಅದಕ್ಕೆ ಈ ಪ್ರಪಂಚನ ಕಾಪಾಡೋದಕ್ಕೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಮುಂದೆಗೆ ಬರಬೇಕಾಗುತ್ತೆ ಅಂತ ಹೇಳೋದ್ರಿಂದ ಎಡ್ವರ್ಡ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ನಾವ್ ಯಾಕೆ ಪ್ರಪಂಚಕ್ಕೋಸ್ಕರ ಸತ್ತೋಗ್ಬಿಡ್ಬೇಕು, ಪ್ರಪಂಚ ಏನಾದ್ರೂ ಆಗೋಗ್ಬಿಡ್ಲಿ ನಮ್ಗೆ ಬೇಕಾಗಿಲ್ಲ, ನಾವು ಪ್ರಪಂಚಕ್ಕೋಸ್ಕರ ಸತ್ತೋಗ್ಬಿಟ್ರೆ ನಮ್ಗೋಸ್ಕರ ಯಾರಾದ್ರೂ ಸಾಯೋದಕ್ಕೆ ರೆಡಿಯಾಗಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಹೀರೋ ತುಂಬಾ ಬಾಧೆ ಪಡ್ಕೊಂಡು ನೀನ್ ಹೇಳಿದ್ದನ್ನು ಕೂಡ ಕರೆಕ್ಟೇ, ಆದ್ರೆ ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ಪ್ರಾಣ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗೈತೆ, ನೀವೇ ಒಂದು ಬಾರಿ ಇದನ್ನ ಅರ್ಥ ಮಾಡ್ಕೊಳ್ಳಿ, ನಮ್ಗೆ ಅರ್ಥ ಆಗೋದಕ್ಕೂ ಕೂಡ ಸ್ವಲ್ಪ ಟೈಮ್ ತಗೊಂಡಿದೀವಿ, ನೀವೂ ಕೂಡ ಸ್ವಲ್ಪ ಹೊತ್ತು ಟೈಮ್
ತಗೊಂಡಿದ್ದಾದ್ಮೇಲೆ ನಮ್ಗೆ ಡಿಸಿಷನ್ ಹೇಳಿ ಅಂತ ಹೇಳೋದ್ರಿಂದ ಇದಕ್ಕೆ ಇವರಿಬ್ರು ಕೂಡ ಖಂಡಿತ ನಾವು ಒಪ್ಕೊಳ್ಳೋದಿಲ್ಲ, ಈ ಪ್ರಪಂಚಕ್ಕೋಸ್ಕರ ನಾವು ಸಾಯೋದೇ ಇಲ್ಲ ಅಂತ ಹೇಳ್ತಾರೆ. ಆವಾಗ ಹೀರೋ ಇದ್ಕೊಂಡು ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಮುಂದೆಗೆ ಬಂದು ಸತ್ತೋಗ್ಲಿಲ್ಲ ಅಂದ್ರೆ ಇನ್ನು ಸ್ವಲ್ಪತ್ತಲ್ಲೇ ಸುನಾಮಿ ಬಂದು ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಭೂಕಂಪ ಬಂದು ಕೆಳಗಡೆಗೆ ಬಿದ್ದೋಗ್ಬಿಟ್ಟು ಮನುಷ್ಯರೆಲ್ಲರೂ ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನೋವಿಗೆ ತಡ್ಕೊಳ್ಳೋದಕ್ಕಾಗದೆ ತುಂಬಾನೇ ಬಾಧೆನ ಅನುಭವಿಸ್ಬೇಕಾಗುತ್ತೆ. ನಿಧಾನವಾಗಿ ಯೋಚನೆ ಮಾಡಿ ನೀವೇ ಒಂದು ಡಿಸಿಷನ್ ಗೆ ಬರ್ಬೇಕಾಗುತ್ತೆ ಅಂತ ಹೇಳ್ತಿರೋ ಒಂದು ಟೈಮಲ್ಲಿ ಹೀರೋ ಟೀಮ್ಮೇಟ್ ಅಲ್ಲಿ ಒಬ್ಬ ಬಾಯ್ ಇರ್ತಾನಲ್ವಾ, ಅವನು ತಾನಾಗಿ ತಾನು ಮುಂದೆಗೆ ಬಂದು ಅವನ ಕೈಯಲ್ಲಿ ಒಂದು ವೆಪನ್ ಹಿಡ್ಕೊಂಡೇ ಇರ್ತಾನೆ. ಅದನ್ನ ಹಿಡ್ಕೊಂಡು ಮೊಣಕಾಲ್ ಮೇಲೆ ಕುತ್ಕೊಂಡು ಅವನ ತಲೆಗೆ ಒಂದು ವೈಟ್ ಬಟ್ಟೆನ ಸುತ್ತಕೊಂತಾನೆ. ಹೀರೋ ಅವನ ಕೈಯಲ್ಲಿರೋ ಒಂದು ವೆಪನ್ ಎತ್ಕೊಂಡು ಅವನ ತಲೆಗೆ ಹೊಡೆದು ಆ ವ್ಯಕ್ತಿನ ಸಾಯಿಸ್ಬಿಡ್ತಾನೆ. ಅದನ್ನ ನೋಡಿ ಇವರಿಬ್ರು ಶಾಕ್ ಆಗೋಗ್ಬಿಡ್ತಾರೆ. ಇವರೆಲ್ಲರೂ ಸೇರ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ರೆ ಇವ್ರ ಯಾಕೆ ನಮ್ಮ ಮುಂದೆ ಕುತ್ಕೊಂಡು ಇವನ್ ಯಾಕೆ ಸತ್ತೋಗ್ಬಿಟ್ಟ ಅಂತ. ನಂತರ ಹೀರೋ ಡೆಡ್ ಬಾಡಿನ ಎತ್ಕೊಂಡೋಗಿ ಆಚೆಗಡೆ ಬಿಸಾಕಿ ಒಳಗಡೆಗೆ ಬಂದು ಟಿವಿನ ಆನ್ ಮಾಡ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಹೀರೋ ಇವ್ರಿಬ್ರಿಗೂ ಏನೇನಾಗುತ್ತೆ ಅಂತ ಹೇಳಿ ಇರ್ತಾನೋ ಅದೇ ನ್ಯೂಸ್ ಅಲ್ಲಿ ತೋರಿಸ್ತಿರ್ತಾರೆ. ಒಂದು ಪ್ರದೇಶದಲ್ಲಿ ಸುನಾಮಿ ಬಂದೈತೆ, ಮತ್ತೊಂದು ಪ್ರದೇಶದಲ್ಲಿ ಭೂಕಂಪ ಬಂದು ಬೆಟ್ಟ ಗುಡ್ಡಗಳು ಕೆಳಗಡೆಗೆ ಬಿದ್ದೋಗ್ಬಿಟ್ಟಿದಾವೆ, ಮತ್ತೊಂದು ಪ್ರದೇಶದಲ್ಲಾದ್ರೆ ಕರೆಕ್ಟ್ ಆಗಿ ಕರೆಂಟೇ ಸಪ್ಲೈ ಆಗ್ತಿಲ್ಲ ಅಂತ. ಅದನ್ನ ನೋಡಿ ಇವರಿಬ್ಬರ ಮೈಂಡ್ ಬ್ಲಾಕ್ ಆಗೋಗ್ಬಿಡುತ್ತೆ. ಹೀರೋ ಇವರಿಬ್ಬರ ಕಡೆ ನೋಡಿ, ಇವತ್ತಿಗೆ ಟೈಮ್ ಆಗೋಗ್ಬಿಟ್ಟೈತೆ, ನಾಳೆವರೆಗೂ ನಿಮ್ಗೆ ಟೈಮ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಯೋಚನೆ ಮಾಡಿ ನೀವು ಡಿಸಿಷನ್ ನ ತಗೊಳ್ಳಿ. ಯಾಕಪ್ಪ ಅಂದ್ರೆ ನೀವ್ ಹೇಳೋ ಮಾತಿನ ಮೇಲೆನೆ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರ ಪ್ರಾಣಕ್ಕೂ ವ್ಯಾಲ್ಯೂನ ನೀವೇ ಡಿಸೈಡ್ ಮಾಡಬೇಕು ಅಂತ ಹೇಳಿದಾಗ ಆವಾಗ ಎರಿಕ್ ಮೈಂಡ್ ಅಲ್ಲಿ ಚಿಕ್ಕ ಆಲೋಚನೆ ಸ್ಟಾರ್ಟ್ ಆಗುತ್ತೆ. ನಂತರ ನರ್ಸ್ ಹುಡುಗಿ ಎರಿಕ್ ನ ಕರ್ಕೊಂಡೋಗಿ ಅವನ ತಲೆಗೆ ಚಿಕ್ಕ ಗಾಯ ಆಗಿರುತ್ತಲ್ವಾ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾಳೆ. ಮತ್ತೊಂದು ಕಡೆ ಈ ಚಿಕ್ಕ ಹುಡುಗಿ ನಮ್ಮ ಹೀರೋ ಈ ಮನೆ ಒಳಗಡೆಗೆ ಬರೋದಕ್ಕೆ ಬೇಸ್ಮೆಂಟ್ ಕಡೆಯಿಂದ ಒಳಗಡೆಗೆ ಎಂಟ್ರಿ ಆಗಿರ್ತಾನಲ್ವಾ, ಅದೇ ದಾರಿಯಲ್ಲಿ ತಪ್ಸ್ಕೋಬೇಕು ಅಂತ ಓಡೋಗ್ತಾ ಇರುವಾಗ ಹೀರೋ ಚಿಕ್ಕ ಹುಡುಗಿನ ಹಿಡ್ಕೊಂಡು, ನೋಡಮ್ಮ ನಾನ್ ನಿನ್ನೇನು ಮಾಡೋದಿಲ್ಲ, ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಮನೆ ಒಳಗಡೆಗೆ ಕರ್ಕೊಂಡ್ ಬಂದು ನೀವಿಬ್ರು ಮಾತಾಡ್ಕೊಂಡು ಏನ್ ಡಿಸೈಡ್ ಆಗ್ತಿರೋ ಹಾಗೆ ಅಂತ ಒಬ್ಬರ ಮುಂದೆ ಒಬ್ಬರನ್ನ ಕುತ್ತಿಸ್ಬಿಟ್ಟು ಇವರೆಲ್ಲರೂ ಹೋಗಿ ಮನೆಯಲ್ಲಿ ಮಲ್ಕೊಂತಾರೆ. ಎರಿಕ್ ಹಾಗೆ ಎಡ್ವರ್ಡ್ ಇವರಿಬ್ರು ಚೇರ್ ಅಲ್ಲಿ ಕುತ್ಕೊಂಡಿರ್ತಾರಲ್ವಾ, ಚೇರ್ ಮೇಲೆನೆ ಮಲ್ಕೊಂಡ್ಬಿಡ್ತಾರೆ. ಮಾರನೇ ದಿನ ಬೆಳಗ್ಗೆ ಈ ಗ್ಯಾಂಗ್ ಅಲ್ಲಿ ಒಂದು ಹುಡುಗಿ ಇರ್ತಾಳೆ ಅಲ್ವಾ, ಅವಳು ಅಡಿಗೆ ಮನೆಗೆ ಬಂದು ಎಲ್ಲರಿಗೂ ಬೇಕಾಗಿರೋ ಫುಡ್ ನ ಪ್ರಿಪೇರ್ ಮಾಡ್ತಿರ್ತಾಳೆ. ಅದರ ಜೊತೆಗೆ ಚಿಕ್ಕ ಹುಡುಗಿ ಜೊತೆ ಜಾಲಿಯಾಗಿ ಮಾತಾಡ್ಕೊಂತಿರುವಾಗ ಫುಡ್ ಎಲ್ಲ ಪ್ರಿಪೇರ್ ಆಗಿದ್ದಾದ್ಮೇಲೆ ಚಿಕ್ಕ ಹುಡುಗಿ ಫುಡ್ ನ ಕಂಪ್ಲೀಟ್ ಮಾಡ್ಕೊಂಡು ಅಡಿಗೆ ಮನೆಯಲ್ಲಿ ಕತ್ರಿ ಇರುತ್ತಲ್ವಾ ಅದನ್ನ ಎತ್ಕೊಂಡ್ ಬಂದು ನಿಧಾನವಾಗಿ ಎರಿಕೆಗೆ ಕೊಡ್ತಾಳೆ, ಅದು ಯಾರಿಗೂ ಗೊತ್ತಾಗ್ದಿರೋ ಹಾಗೆ. ನಂತರ ಇವ್ರ ಮೂವರು ಒಂದತ್ರ ಬಂದು ನೀವೇನ್ ಡಿಸೈಡ್ ಆದ್ರಿ ಅಂತ ಕೇಳಿದಾಗ ಅದಕ್ಕೆ ಎಡ್ವರ್ಡ್ ಇದ್ಕೊಂಡು ನಾವ್ ಯಾಕೆ ಸಾಯ್ಬೇಕು, ನೀವೇ ಸತ್ತೋಗ್ಬಿಡಿ, ಬೇರೆಯವ್ರಿಗೋಸ್ಕರ ನಮ್ಮ ಫ್ಯಾಮಿಲಿಯಲ್ಲಿ ಇರೋ ಒಬ್ಬ ಮೆಂಬರ್ ಯಾಕೆ ಸಾಯ್ಬೇಕು ಅಂತ ಹೇಳಿದಾಗ ಆವಾಗ ಅಡಿಗೆ ಮಾಡಿರ್ತಾಳೆ ನೋಡಿ ಆ ಹುಡುಗಿ, ನನಗಿರೋದು ಒಬ್ನೇ ಮಗ, ಅವನನ್ನ ಬಿಟ್ಟು ನನ್ನನ್ನ ಅವನು ಬಿಟ್ಟು ಇರೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಬಿಫೋರ್ ಒಬ್ಬ ಹುಡುಗ ಯಾವ ತರ ಮೊನ್ಕಾಲ್ ಮೇಲೆ ಕುತ್ಕೊಂಡು ತಲೆಗೆ ಬಟ್ಟೆನ ಸುಟ್ಟಕೊಂಡಿರ್ತಾನೋ ಅದೇ ರೀತಿ ಈ ಹುಡುಗಿನೂ ಕೂಡ ಮಾಡ್ತಿರ್ತಾಳೆ. ಆ ಟೈಮಲ್ಲಿ ಇವರಿಬ್ರು ಅದನ್ನ ನೋಡಿ ಭಯ ಬಿದ್ದೋಗ್ಬಿಟ್ಟು ಬೇಡ ಬೇಡ ನೀವು ಈ ತರ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಎಷ್ಟೇ ಕೇಳ್ಕೊಂತ ಇದ್ರು ಕೂಡ ಅವ್ರು ಮಾತ್ರ ಆ ಕೆಲ್ಸ ಮಾಡೋದನ್ನ ನಿಲ್ಸೋದಿಲ್ಲ. ಮತ್ತೊಂದು ಕಡೆ ಏರಿಕೆಗೆ ಕತ್ರಿನ ತಂದ್ಕೊಟ್ಟಿರ್ತಾಳಲ್ಲ, ಆ ಕತ್ರಿನ ಯೂಸ್ ಮಾಡ್ಕೊಂಡು ದಾರನ್ನ ಬಿಚ್ಕೊಡೋದಕ್ಕೆ ಇವನು ಪ್ರಯತ್ನ ಮಾಡ್ತಿರ್ತಾನೆ. ಈ ಗ್ಯಾಪ್ ಅಲ್ಲಿ ನಮ್ಮ ಹೀರೋ ಹಾಗೆ ನರ್ಸ್ ಇಬ್ರು ಸೇರ್ಕೊಂಡು ಆ ಹುಡುಗಿನ ಸಾಯಿಸ್ಬಿಟ್ಟು ಬಾಡಿನ ಎತ್ಕೊಂಡೋಗಿ ಆಚೆ ಕಡೆ ಬಿಸಾಕಿ ಬರ್ತಾರೆ. ಇದೆಲ್ಲ ನೋಡಿ ಎಡ್ವರ್ಡ್ಗೆ ಹಾಗೆ ಎರಿಕೆಗೆ ಏನೋ ಅರ್ಥ ಆಗೋದಿಲ್ಲ. ಇವ್ರು ನೋಡಿದ್ರೆ ನಮ್ಮನ್ನ ಸತ್ತೋಗ್ಬಿಡಿ ಅಂತ ಹೇಳ್ತಿದ್ದಾರೆ, ನಾವೇನಾದ್ರೂ ಸತ್ತೋಗಲ್ಲ ಅಂತ ಹೇಳಿದೀವಿ ಅಂದ್ರೆ ಇವರಲ್ಲಿ ಯಾರಾದ್ರೂ ಒಬ್ರು ಬಂದು ನಮ್ ಕಣ್ ಮುಂದೆನೆ ಸತ್ತೋಗ್ಬಿಡ್ತಿದ್ದಾರೆ, ಇವ್ರು ಏನ್ ಮಾಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ಅಂತ ಇವ್ರು ಕನ್ಫ್ಯೂಷನ್ ಅಲ್ಲಿ ಬಿದ್ದೋಗ್ಬಿಡ್ತಾರೆ. ಆವಾಗ ಹೀರೋ ಬಂದು ಟಿವಿನ ಆನ್ ಮಾಡ್ತಾನೆ. ಆ ಟಿವಿಯಲ್ಲಿ ಪ್ರಪಂಚದಲ್ಲಿ ಒಂದು ವೈರಸ್ ಬಂದೈತೆ, ಆ ವೈರಸ್ ಇಂದ ತುಂಬಾ ಜನರು ಪ್ರಾಣನ ಕಳ್ಕೊಂತಿದ್ದಾರೆ ಅಂತ ನ್ಯೂಸ್ ಬರ್ತಾ ಇರುತ್ತೆ. ಅದನ್ನ ನೋಡಿ ಹೀರೋ ಇವ್ರ ಕಡೆ ತಿರುಗ್ಬಿಟ್ಟು ನೋಡಿದ್ರ ಇವಾಗಾದ್ರೂ ನೀವು ಕರೆಕ್ಟ್ ಆಗಿರೋ ಒಂದು ಡಿಸಿಷನ್ ನ ತಗೊಳ್ಳಿ, ಅಷ್ಟೊಂದು ಟೈಮ್ ಇಲ್ಲ ಅಂತ ಕೇಳ್ತಿರ್ತಾನೆ. ಇದರಿಂದ ಎಡ್ವರ್ಡ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಏನ್ ಮಾತಾಡ್ತಾ ಇದೀಯ ನೀನು, ಫಸ್ಟ್ ಇಂದಾನು ಪ್ರಪಂಚದಲ್ಲಿ ಏನು ಆಗ್ತೈತೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಸತ್ತೋಗ್ಬಿಡು ಅಂತ ಹೇಳ್ತಾ ಇದೀಯಾ. ಫಸ್ಟ್ ಆಫ್ ಆಲ್ ನ್ಯೂಸ್ ಅಂದ್ರೆ ಲೈವ್ ಅಲ್ಲಿ ಬರೋದನ್ನ ತೋರಿಸ್ಬೇಕು, ಮೊದ್ಲು ಯಾವಾಗೋ ನಡ್ದೋಗ್ಬಿಟ್ಟಿರೋದನ್ನ ಇವರು ನ್ಯೂಸ್ ಅಲ್ಲಿ ತೋರಿಸ್ತಿದ್ದಾರೆ, ನಮ್ಮನ್ನ ಮೋಸ ಮಾಡ್ಬೇಕು ಅಂತ ಅನ್ಕೊಂತ ಇದೀಯಾ ಅಂತ ತುಂಬಾ ಕೋಪದಿಂದ ಮಾತಾಡ್ತಿರ್ತಾನೆ. ಆವಾಗ ಈ ಚಿಕ್ಕ ಹುಡುಗಿ ನಾನು ಕಾರ್ಟೂನ್ ಚಾನೆಲ್ ನ ನೋಡ್ಬೇಕು ಅಂತ ತುಂಬಾ ಜೋರಾಗಿ ಕೂಗಾಡ್ತಾ ಇರೋದ್ರಿಂದ ಹೀರೋ ಹಾಗೆ ನರ್ಸ್ ಹುಡುಗಿ ಇಬ್ರು ಡಿಸ್ಟ್ರಾಕ್ಟ್ ಆಗೋಗ್ಬಿಡ್ತಾರೆ. ಈ ಟೈಮ್ ಅಲ್ಲಿ ಎಡ್ವರ್ಡ್ ತಪ್ಸ್ಕೊಂಡ್ಬಿಟ್ಟು ಆಚೆಗಡೆ ಬಂದು ಕಾರಲ್ಲಿ ತಪ್ಸ್ಕೊಂಡು ಹೊರಟೋಗ್ಬಿಡೋಣ ಅಂತ ಅನ್ಕೊಂತಾನೆ. ನರ್ಸ್ ಹುಡುಗಿ ಈ ಹುಡುಗಿನ ಫಾಲೋ ಮಾಡ್ಕೊಂಡ್ ಬರೋದ್ರಿಂದ ಎಡ್ವರ್ಡ್ ಅವನ ಕಾರಲ್ಲಿ ಇರೋ ಒಂದು ಗನ್ನನ್ನ ಎತ್ಕೊಂಡು ನರ್ಸ್ ಹುಡುಗಿ ಕಾಲಿಗೆ ಶೂಟ್ ಮಾಡೋದ್ರಿಂದ ನರ್ಸ್ ಹುಡುಗಿ ತುಂಬಾ ಭಯ ಬಿದ್ದು ಅಲ್ಲಿಂದ ಹೊರಡೋಗ್ಬಿಡ್ತಾಳೆ. ನಂತರ ಇವನು ಮನೆ ಒಳಗಡೆಗೆ ಬಂದು ಹೀರೋಗೆ ಗನ್ ತೋರಿಸಿ ಮೊದ್ಲು ನೀನು ಮಾತಾಡೋದನ್ನ ನಿಲ್ಸೋ ಅಂತಾನೆ. ಯಾಕಪ್ಪ ಅಂದ್ರೆ ಹೀರೋ ಮಾತಾಡ್ತಾ ಇರೋ ಒಂದು ಮಾತುಗಳಿಗೆ ಎರಿಕ್ ಸ್ವಲ್ಪನೇ ಇನ್ಫ್ಲೂಯೆನ್ಸ್ ಆಗೋಗ್ಬಿಡ್ತಿರ್ತಾನೆ.
ಇರ್ತಾನೆ. ಅವನ ಮಾತುಗಳು ನಿಜ ಅಂತ ನಂಬೋದಕ್ಕೆ ಸ್ಟಾರ್ಟ್ ಮಾಡಿ ಇರ್ತಾನೆ. ಅದಕ್ಕೆ ಆವಾಗ ಎಡ್ವರ್ಡ್ ನರ್ಸ್ಗೆ ಶೂಟ್ ಮಾಡೋದ್ರಿಂದ ಆ ಹುಡುಗಿ ಹೊರಡೋಗ್ಬಿಟ್ಟು ಇರ್ತಾಳೆ. ನೋಡಿ ಅದೇ ಹುಡುಗಿ ಮತ್ತೆ ರಿಟರ್ನ್ ಬರೋದ್ರಿಂದ ಈ ಹುಡುಗಿ ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ದಾಳೆ, ನನ್ನನ್ನ ಸಾಯಿಸ್ಬಿಡ್ತಾಳೆ ಅಂತ ಅರ್ಥ ಮಾಡ್ಕೊಂಡು ಎಡ್ವರ್ಡ್ ನರ್ಸ್ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಆವಾಗೂ ನಮ್ಮ ಹೀರೋ ಅವ್ರ ಮೇಲೆ ಕೋಪ ಪಡ್ತೀರಾ? ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ನಾವು ಈ ಪ್ರಪಂಚವನ್ನ ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಮುಂದೆಗೆ ಬಂದು ಸತ್ತೋಗ್ಬಿಟ್ರೆ ಮಾತ್ರನೇ ಈ ಪ್ರಪಂಚ ಉಳಿಯುತ್ತೆ ಅಂತ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಎಡ್ವರ್ಡ್ ಇವನ ಮಾತುಗಳು ಕೇಳಿಸ್ಕೊಂದಿರಾ ಹೀರೋನ ಒಂದು ಬಾತ್ರೂಮ್ ಅಲ್ಲಿ ಲಾಕ್ ಮಾಡಾಕಿ ಎಡ್ವರ್ಡ್ ತನ್ನ ಫ್ಯಾಮಿಲಿ ಜೊತೆ ಸೇರ್ಕೊಂಡು ತಪ್ಸ್ಕೊಳ್ಳೋದಕ್ಕೆ ನೋಡ್ತಿರ್ತಾನೆ. ಅದನ್ನು ಕೂಡ ಹೀರೋ ಅವರು ಒಂದು ಕಾರ್ ಹಾಕೊಂಡು ಬಂದಿರ್ತಾರಲ್ವಾ, ಅದನ್ನ ಹಾಕೊಂಡು ತಪ್ಸ್ಕೋಬೇಕು ಅಂತ ಅನ್ಕೊಂತಾರೆ. ಯಾಕಪ್ಪ ಅಂದ್ರೆ ಎಡ್ವರ್ಡ್ ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕಂತ ಹೇಳ್ಬಿಟ್ಟು ಅವನ ಕಾರ್ ಒಳಗಡೆಗೆ ಹೋಗಿ ಕುತ್ಕೊಂಡೇ ಇರ್ತಾನಲ್ವಾ, ಆ ಟೈಮಲ್ಲಿ ಈ ನರ್ಸ್ ಹುಡುಗಿ ಆ ಕಾರ್ಗೆ ಇರೋ ಟೈರ್ಸ್ ನ ಶೂಟ್ ಮಾಡಕ್ ಬಿಟ್ಟಿರ್ತಾಳೆ. ಇವರೆಲ್ಲರೂ ಹೀಗೆ ತಪ್ಸ್ಕೊಳ್ಳೋಣ ಅಂತ ಅನ್ಕೊಂತಿರೋ ಒಂದು ಟೈಮಲ್ಲಿ ಬಾತ್ರೂಮ್ ಅಲ್ಲಿ ನಮ್ಮ ಹೀರೋನ ಲಾಕ್ ಮಾಡಿ ಇರ್ತಾರೆ. ನೋಡಿ ಆ ಬಾತ್ರೂಮ್ ಇಂದ ತುಂಬಾ ಜೋರಾಗಿ ಶಬ್ದಗಳು ಬರ್ತಿರ್ತವೆ. ಇವ್ರಿಗೆ ಭಯ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಹೀರೋ ಅಲ್ಲಿಂದ ತಪ್ಸ್ಕೊಂಡ್ ಬಂದು ನಮ್ಮೆಲ್ಲ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾನೇನೋ ಅಂತ ಈ ಡೌಟ್ ಇಂದ ಇವರಿಬ್ರು ಹೋಗಿ ಬಾತ್ರೂಮ್ ಡೋರ್ ನ ಓಪನ್ ಮಾಡಿ ನೋಡ್ತಾರೆ. ಅದಕ್ಕೆ ಸಂಬಂಧಪಟ್ಟಿರೋ ಒಂದು ವಿಂಡೋನ ಮುರಿದಾಗ್ಬಿಟ್ಟೆ ಇರ್ತಾನೆ. ಬಟ್ ನಮ್ಮ ಹೀರೋ ಅಲ್ಲೇ ಇರ್ತಾನೆ. ಎಡ್ವರ್ಡ್ ಹತ್ರ ಇರೋ ಒಂದು ಗನ್ನನ್ನ ಕಿತ್ಕೊಂಡು ಇವರಿಬ್ರ ಮೇಲೆನೆ ಹೇಮ್ ಮಾಡಿ ಆಚೆಗಡೆ ಕರ್ಕೊಂಡ್ ಬಂದು ಕೇಳ್ತಾನೆ, ನೋಡ್ರೋ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಮುಂದೆ ಬಂದು ಸತ್ತೋಗ್ಬಿಡ್ಬೇಕು ಅಂತ. ಈ ಟೈಮಲ್ಲಿ ಟಿವಿಯಲ್ಲಿ ಗಾಲಿಯಲ್ಲಿ ಹಾರಾಡ್ತಾ ಇರೋ ಒಂದು ಏರೋಪ್ಲೇನ್ಸ್ ಆಟೋಮೆಟಿಕ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಟ್ಟು ಪ್ರಜೆಗಳು ಪಕ್ಷಿಗಳ ರೀತಿಯಲ್ಲಿ ಸತ್ತೋಗ್ಬಿಡ್ತಿದ್ದಾರೆ ಅಂತ. ಆ ಟೈಮಲ್ಲಿ ಹೀರೋ ಅವ್ರಿಬ್ರಿಗೂ ಹೇಳ್ತಾನೆ, ನಾನು ಫ್ಯೂಚರ್ ಮೊದ್ಲೇ ನೋಡಿರೋದ್ರಿಂದ ಟಿವಿಯಲ್ಲಿ ಆ ಹುಡುಗಿ ಏನ್ ಹೇಳ್ತಾಳೋ ಅದು ನಾನ್ ನಿಮ್ಗೆ ಹೇಳ್ತೀನಿ ಅಂತ ಟಿವಿಯಲ್ಲಿ ಬರೋದಕ್ಕೂ ಮೊದ್ಲೇ ಇವನು ಎಕ್ಸಾಕ್ಟ್ ಆಗಿ ಅದೇ ವರ್ಡ್ಸ್ ರಿಪೀಟ್ ಮಾಡ್ತಾನೆ. ಯಾಕಪ್ಪ ಅಂದ್ರೆ ಇವನು ಫ್ಯೂಚರ್ ಮೊದ್ಲೇ ನೋಡಿರ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಇವ್ನು ಹೇಳ್ತಾ ಇರೋ ಒಂದು ಮಾತುಗಳನ್ನ ಕೇಳ್ಬಿಟ್ಟು ಎಕ್ಸಾಕ್ಟ್ ಆಗಿ ಅದೇ ಪದಗಳು ರಿಪೀಟ್ ಮಾಡ್ತಾ ಇರೋದನ್ನ ನೋಡಿ ಎರಿಕ್ ತುಂಬಾ ಇನ್ಫ್ಲೂಯೆನ್ಸ್ ಆಗೋಗ್ಬಿಡ್ತಾನೆ. ನಮ್ಮ ಹೀರೋ ಹೇಳ್ತಿರೋ ಮಾತುಗಳು ನಿಜಾನೇ ಅಂತ. ಆದ್ರೆ ಎಡ್ವರ್ಡ್ ಖಂಡಿತ ನೀವ್ ಹೇಳೋದೆಲ್ಲ ಸುಳ್ಳು ಅಂತ ಹೇಳಿ ಆವಾಗ ಹೀರೋ ಇವ್ರ ಕಡೆ ನೋಡಿ, ನೀವೇ ಕರೆಕ್ಟ್ ಆಗಿರೋ ಒಂದು ಡಿಸಿಷನ್ ನ ತಗೋಬೇಕು, ಇಲ್ಲ ಅಂದ್ರೆ ಈ ಪ್ರಪಂಚ ಸರ್ವನಾಶ ಆಗೋಗ್ಬಿಡುತ್ತೆ, ಒಬ್ರು ಕೂಡ ಈ ಭೂಮಿ ಮೇಲೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸರಿ ನಾನು ಹಿಂದೆ ಬನ್ನಿ ಅಂತ ಮನೆಯಿಂದ ಆಚೆಗಡೆ ಕರ್ಕೊಂಡು ಹೋಗ್ತಾನೆ. ನಿಜ ಹೇಳ್ಬೇಕು ಅಂದ್ರೆ ಹೀರೋ ಹೇಳ್ತಿರೋ ಒಂದು ಮಾತುಗಳು ಎರಿಕ್ ನಂಬ್ತಾ ಇರ್ತಾನೆ. ನಮ್ಮಲ್ಲಿ ಯಾರಾದ್ರೂ ಒಬ್ರು ಪ್ರಾಣ ತಗೊಂಡ್ರೆ ಈ ಪ್ರಪಂಚ ನಾಶ ಆಗ್ತಿರೋದು ಸ್ಟಾಪ್ ಆಗುತ್ತೆ ಅಂತ. ಆದ್ರೆ ಎಡ್ವರ್ಡ್ ಮಾತ್ರ ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ನಾನು ನನ್ನ ಫ್ಯಾಮಿಲಿ ಇಲ್ಲಿಂದ ತಪ್ಸ್ಕೊಂಡು ಆರಾಮಾಗಿರೋ ಒಂದು ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಎಡ್ವರ್ಡ್ ಥಿಂಕ್ ಮಾಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮಲ್ಲಿ ಹೀರೋ ಆ ಚಿಕ್ಕ ಹುಡುಗಿನ ಇಲ್ಲಿಂದ ಕಳ್ಸ್ಬಿಡಿ ಅಂತ ಹೇಳೋದ್ರಿಂದ ಚಿಕ್ಕ ಹುಡುಗಿನ ಒಂದು ರೂಮ್ ಅಲ್ಲಿ ಇಟ್ಟು ಇವರಿಬ್ರು ನಮ್ಮ ಹೀರೋ ಹತ್ರ ಬರ್ತಾರೆ. ನಾನ್ ಸತ್ತೋದ್ಮೇಲೆ ನೀವು ತುಂಬಾ ಟೈಮ್ ನ ತಗೊಳೋದಿಕ್ಕೆ ಹೋಗ್ಬೇಡಿ, ಯಾರಾದ್ರೂ ಒಬ್ರು ಮುಂದೆ ಬಂದು ಸತ್ತೋಗ್ಬಿಡ್ಬೇಕಾಗುತ್ತೆ ಅಂತ ಹೇಳಿ ಅವರ ಕಣ್ ಮುಂದೆನೆ ಹೀರೋ ತನ್ನ ಕತ್ತನ ಕಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ. ಅದನ್ನ ನೋಡಿ ಇವರಿಬ್ಬರ ಮೈಂಡ್ ಬ್ಲಾಕ್ ಆಗೋಗ್ಬಿಡುತ್ತೆ. ಇವ್ರಿಗೆ ತುಂಬಾ ಕ್ವಶನ್ಸ್ ಇರ್ತವೆ. ಅದೇನಪ್ಪಾ ಅಂದ್ರೆ ಇವ್ರು ಬಂದು ನಮ್ಮನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಯಾವಾಗ್ಲಾದ್ರೂ ಮಾಡ್ಬೋದಾಗಿತ್ತು, ಅದನ್ನು ಅಲ್ದೆ ಇವರು ನಮ್ಮ ಹತ್ರ ಕೇಳ್ಕೊಂತಿದ್ದಾರೆ, ನೀವಾಗಿ ನೀವು ಬಂದು ಯಾರಾದ್ರೂ ಒಬ್ರು ಸಾಯ್ಬೇಕು, ಇಲ್ಲಾಂದ್ರೆ ಈ ಪ್ರಪಂಚ ಸರ್ವನಾಶ ಆಗೋಗ್ಬಿಡುತ್ತೆ ಅಂತ. ಇವರು ನಮ್ಮೆಲ್ಲ ಅಟ್ಯಾಕ್ ಮಾಡ್ಲಿಲ್ಲ, ಈ 4 ಜನ ಎಲ್ಲಿಂದನ ಬಂದು ಅವರ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಅಂತ ಎರಿಕ್ ಮೈಂಡ್ ಅಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ. ಅದೇ ಟೈಮಲ್ಲಿ ಇವರ ಮನೆ ಪಕ್ಕದಲ್ಲೇ ಇನ್ನೊಂದು ಮನೆ ಇರುತ್ತೆ. ಆ ಮನೆ ಮೇಲೆ ಒಂದು ಏರೋಪ್ಲೇನ್ ಕ್ರಾಶ್ ಆಗಿ ಬ್ಲಾಸ್ಟ್ ಆಗೋದ್ರಿಂದ ಇವಾಗ ಎರಿಕ್ಗೆ ಕನ್ಫರ್ಮ್ ಆಗೋಗ್ಬಿಡುತ್ತೆ, ಖಂಡಿತ ಇವ್ರು ಹೇಳಿದ್ದೆಲ್ಲ ನಿಜ ಅಂತ. ಆದ್ರೆ ಎಡ್ವರ್ಡ್ ಸ್ವಲ್ಪನೇ ನಂಬೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮಲ್ಲಿ ಎರಿಕ್ ಎಡ್ವರ್ಡ್ ಹತ್ರ ಬಂದು, ನೀನು ಹಾಗೆ ಚಿಕ್ಕ ಮಗು ಸಂತೋಷವಾಗಿರ್ಬೇಕು, ನಾನ್ ನಿಮ್ಗೋಸ್ಕರ ಪ್ರಾಣನ ತಗೊಂತೀನಿ, ಬೇರೆ ಅವ್ರ ಕತೆ ನನಗೆ ಬೇಕಾಗಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಆ 4 ಜನನು ಎಲ್ಲಿಂದನೋ ಬಂದು ಈ ಪ್ರಪಂಚವನ್ನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೋಸ್ಕರ ಅವರ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಇವಾಗ ನಾನು ನಿಮ್ಗೋಸ್ಕರ ಆದ್ರೂ ಪ್ರಾಣನ ತ್ಯಾಗ ಮಾಡ್ಲಿಲ್ಲ ಅಂದ್ರೆ ದೇವ್ರು ನನ್ನನ್ನ ಈ ಭೂಮಿಯಲ್ಲಿ ಹುಟ್ಟಿಸಿದ್ದೇ ತಪ್ಪಾಗೋಗ್ಬಿಡುತ್ತೆ ಅಂತ ಹೇಳಿ ನನ್ನನ್ನ ಆ ಗನ್ನಿಂದ ಶೂಟ್ ಮಾಡು ಅಂತ ಕೇಳ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಎಡ್ವರ್ಡ್ ತುಂಬಾ ಭಯ ಪಡ್ತಾನೆ. ಅದ್ರ ಜೊತೆಗೆ ನಿನ್ನನ್ನ ಶೂಟ್ ಮಾಡೋದಕ್ಕೆ ನನಗೆ ಕೈಗಳು ಬರ್ತಿಲ್ಲ ಅಂತ ತುಂಬಾ ಬಾಧೆ ಪಡ್ತಾನೆ. ಇವಾಗ ನೀನು ನನ್ನನ್ನ ಶೂಟ್ ಮಾಡ್ಲಿಲ್ಲ ಅಂದ್ರೆ ಈ ಪ್ರಪಂಚನೇ ಸರ್ವನಾಶ ಆಗೋಗ್ಬಿಡುತ್ತೆ, ಯಾರನ್ನು ಕೂಡ ಬದುಕಿರೋದಿಲ್ಲ, ಅಟ್ಲೀಸ್ಟ್ ನಾನೊಬ್ಬನು ಸತ್ತೋಗ್ಬಿಟ್ರೆ ನೀನು ಹಾಗೆ ಆ ಚಿಕ್ಕ ಮಗು ಪ್ರಪಂಚ ಫುಲ್ಲು ಆರಾಮಾಗಿ ಜೀವನ ಮಾಡಬಹುದು ಅಂತ ಹೇಳೋದ್ರಿಂದ ಎಡ್ವರ್ಡ್ ಅವನನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ನಂತರ ಎಡ್ವರ್ಡ್ ಆ ಚಿಕ್ಕ ಹುಡುಗಿ ಹತ್ರಕ್ಕೆ ಬಂದು ತುಂಬಾನೇ ಬಾಧೆ ಪಡ್ತಿರ್ತಾನೆ. ಇವನ ಫಿಯಾನ್ಸಿನ ಶೂಟ್ ಮಾಡಿ ಸಾಯಿಸ್ಬಿಟ್ಟೆ ಇರ್ತಾನಲ್ಲ, ಅಂದ್ರೆ ಇವರಿಬ್ರು ಗೇ ಕಪಲ್ಸ್ ಆಗಿರೋದ್ರಿಂದ ಆ ರೀತಿ ನಾನು ಫಿಯಾನ್ಸಿ ಅಂತ ಹೇಳ್ದೆ. ಒಬ್ಬ ವ್ಯಕ್ತಿನ ಸಾಯಿಸ್ಬಿಟ್ಟೆ ಇರ್ತಾನಲ್ವಾ, ಅದಕ್ಕೆ ತುಂಬಾ ಬಾಧೆ ಪಡ್ತಿರೋ ಒಂದು ಟೈಮಲ್ಲಿ ಇವರ ಮನೆ ಪಕ್ಕದಲ್ಲೇ ಒಂದು ಫ್ಲೈಟ್ ಕ್ರಾಶ್ ಆಗಿ
ಮನೆ ಸುಟ್ಟೋಗ್ಬಿಡ್ತಾ ಇರುತ್ತಲ್ವಾ, ಆ ಬೆಂಕಿ ಇವರ ಮನೆಗೂ ಬಿದ್ದು ಅದು ಸುಟ್ಟೋಗ್ಬಿಡ್ತಾ ಇರುತ್ತೆ. ನಂತರ ಎಡ್ವರ್ಡ್ ಚಿಕ್ಕ ಹುಡುಗಿನ ಕರ್ಕೊಂಡು ಹೀರೋ ಅವರು ಒಂದು ಕಾರ್ ಹಾಕೊಂಡ್ ಬಂದಿರ್ತಾರಲ್ವಾ, ಆ ಕಾರ್ ಹಾಕೊಂಡ್ ಬರ್ತಿರೋ ಒಂದು ಟೈಮಲ್ಲಿ ತುಂಬಾ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಪಕ್ಕದಲ್ಲೇ ಇರೋ ಒಂದು ಹೋಟೆಲ್ ಒಳಗಡೆಗೆ ಹೋದಾಗ ಅಲ್ಲಿ ನ್ಯೂಸ್ ಬರ್ತಾ ಇರುತ್ತೆ. ಇವಾಗ ಸಿಚುವೇಶನ್ ನಮ್ಮ ಕಂಟ್ರೋಲ್ಗೆ ಬಂದೈತೆ, ಏರೋಪ್ಲೇನ್ಸ್ ಕ್ರಾಶ್ ಆಗೋದು ನಿಂತೋಗ್ಬಿಟ್ಟಿದಾವೆ, ವೈರಸ್ಗೆ ಒಂದು ವ್ಯಾಕ್ಸಿನ್ ನ ಕಂಡು ಹಿಡ್ತಿದ್ವಿ, ಇದರಿಂದ ಪ್ರಜೆಗಳಿಗೆ ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳಿ ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ. ಅದನ್ನ ನೋಡಿ ಎಡ್ವರ್ಡ್ ಗೆ ಅರ್ಥ ಆಗುತ್ತೆ, ಆ 4 ಜನ ಹೇಳಿದ್ದು ನಿಜಾನೇ, ಪ್ರಾಣತ್ಯಾಗ ಅನ್ನೋದು ಮೊದ್ಲೇ ನಡೆದೋಗ್ಬಿಟ್ಟಿದ್ರೆ ಇಷ್ಟೊಂದು ಜನರು ಸತ್ತೋಗ್ಬಿಡ್ತಾ ಇರ್ಲಿಲ್ಲ, ನಾವು ದೊಡ್ಡ ತಪ್ಪು ಮಾಡಿದೀವಿ ಅಂತ ಹೇಳ್ಬಿಟ್ಟು ನಂತರ ಇವನು ಕಾರ್ ಒಳಗಡೆಗೆ ಬಂದು ಕುತ್ಕೊಂಡು ಬರ್ತಿರುವಾಗ ಆ 4 ಜನರಿಗೆ ಸಂಬಂಧಪಟ್ಟಿರೋ ಹಾಗೆ ಫೋಟೋಸ್, ಅವ್ರು ಎಲ್ಲಿ ಕೆಲಸ ಮಾಡಿದಾರೆ ಅನ್ನೋ ಡೀಟೇಲ್ಸ್, ಹೀರೋ ಟೀಚರ್ ಆಗಿ ವರ್ಕ್ ಮಾಡಿರೋ ಫೋಟೋಸ್, ಅವನು ಸಾಧನೆ ಮಾಡಿರೋ ಮೆಡಲ್ಸ್, ಸರ್ಟಿಫಿಕೇಟ್ಸ್ ಎಲ್ಲ ಇರ್ತವೆ. ಇದನ್ನ ನೋಡ್ಕೊಂಡು ಇವರು ಕಾರ್ ಓಡಿಸ್ಕೊಂಡು ಹೋಗ್ತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ನಿಮ್ಗೊಂದು ಡೌಟ್ ಬಂದಿರ್ಬೋದು, ಪ್ರಪಂಚಕ್ಕೋಸ್ಕರ ಬೇರೆಯವರು ಯಾಕೆ ಸತ್ತೋಗ್ಬಿಡ್ಬೇಕು, ಡೈರೆಕ್ಟರ್ ಈ ಮೂವಿ ಮುಖಾಂತರ ಏನ್ ಹೇಳ್ಬೇಕು ಅಂತ ಅನ್ಕೊಂತಿದ್ದಾನೆ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರಜೆಗಳಲ್ಲಿ ಸ್ವಾರ್ಥ ಅನ್ನೋದು ಜಾಸ್ತಿ ಆಗೋಗ್ಬಿಟ್ಟೈತೆ, ನನಗೆ ನಾನು, ನನಗೋಸ್ಕರ ನಾನು ಅನ್ನೋದು ಜಾಸ್ತಿ ಆಗೋಗ್ಬಿಟ್ಟೈತೆ. ಈ ಟೈಮಲ್ಲಿ ಪ್ರಕೃತಿ ಒಂದು ಪರೀಕ್ಷೆ ಇಡುತ್ತೆ, ಸ್ವಾರ್ಥಿಗಳ ಪ್ರಪಂಚದಿಂದ ನಿಸ್ವಾರ್ಥ ಪ್ರಪಂಚಕ್ಕೆ ಬರಬೇಕು ಅಂತ. ಇದೇ ಒಂದು ರೀಸನ್ಗೆ ಸ್ಟಾರ್ಟಿಂಗ್ ಇಂದಾನು ಅವನಿಗೋಸ್ಕರ ಅವನು ಅಂತ ನೋಡ್ಕೊಂತ ಇರೋ ಎರಿಕ್ ಕೂಡ ತನ್ನ ಫ್ಯಾಮಿಲಿಗೋಸ್ಕರ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ. ನನ್ನ ಫ್ಯಾಮಿಲಿಗೋಸ್ಕರ ನಾನ್ ಸತ್ತೋದ್ರೆ ಪ್ರಪಂಚ ಚೆನ್ನಾಗಿರುತ್ತೆ, ಪ್ರಪಂಚದ ಜೊತೆಗೆ ನನ್ನ ಫ್ಯಾಮಿಲಿನೂ ಕೂಡ ಆರಾಮಾಗಿರುತ್ತೆ ಅಂತ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಈ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್ ನ ಕಮೆಂಟ್ ಸೆಕ್ಷನ್ ಮುಖಾಂತರ ಶೇರ್ ಮಾಡ್ಕೊಳ್ಳಿ. ಇನ್ನ ಯಾರಾದ್ರೂ ನಮ್ಮ ಸೆಕೆಂಡ್ ಚಾನಲ್ ಆಗಿರೋ ವಿಜೆ ಸೀಕ್ರೆಟ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿದ್ದೀನಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮುಖಾಂತರ ನಾನ್ ನಿಮ್ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೈನಿಂಗ್ ಆಫ್, ನಿಮ್ಮ ಅನಿರುದ್ಧ್.